ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಬಂದುಬಿಟ್ಟು ಸ್ಲೀವ್ಸ್ ಡಿಸೈನು. ಇದಕ್ಕೆ ಆಲ್ರೆಡಿ ಅಂದರೆ ಚಿಕ್ಕದೇನೆ ಸ್ಲೀವ್ಸು, ಉದ್ದ ಇಟ್ಟಿಲ್ಲ, ಒಂದು 5 ಇಂಚ್ ಬರುತ್ತೆ. ಇದಕ್ಕೇ ಈ ಥರ ಡ್ರಾಪ್ ಶೇಪಲ್ಲಿ ಒಂಥರ ಕಣ್ಣಿನ ಶೇಪಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ಲೈನಿಂಗ್ನ ಕಟ್ ಮಾಡಿ ಅದನ್ನು ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡ್ಕೊಂಡು ಒಂಥರ ಬಟರ್ಫ್ಲೈ ಥರ ಡಿಸೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಕ್ಕಪ್ಪ ಅಂದರೆ ಮಾಮೂಲಿ ಸೀರೆ ಕಲರ್ ಬಂದುಬಿಟ್ಟು ಪರ್ಪಲ್ ಕಲರ್ ಇದೆ. ಅದರಲ್ಲಿ ಪೈಪಿಂಗ್ ಕೊಟ್ಬಿಟ್ಟು ಮಧ್ಯೆ ಒಂದು ಬಟರ್ಫ್ಲೈ ಥರ ಇಡೋಣ, ಒಂಥರ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಡಿಸೈನ್ ರೆಡಿ ಮಾಡ್ತಾ ಇರೋದು. ಫಸ್ಟ್ಗೆ ನಾನು ಇವಾಗ ಲೈನಿಂಗ್ನ ಒಂದೇ ಲೆವೆಲ್ ಕಟ್ ಮಾಡಿಕೊಂಡೆ. ಈಗ ಲೈನಿಂಗ್ ಪೀಸ್ ಆಲ್ರೆಡಿ ಆ ಕಡೆ ಈ ಕಡೆ ಜಾಯಿಂಟ್ ಮಾಡ್ಕೊಂಡಿದ್ದೀನಿ, ಬಟ್ಟೆ ಸಾಕಾಗಿರಲಿಲ್ಲ. ಈಗ ಲೈನಿಂಗ್ ಪೀಸ್ನ ಕರೆಕ್ಟಾಗಿ ಇಟ್ಕೋಬೇಕು, ನೋಡ್ಕೋಬೇಕು ಆ ಕಡೆಗೆ ಈ ಕಡೆಗೆಲ್ಲ ಸರಿಯಾಗಿದೆಯಾ, ಹೆಚ್ಚು ಕಮ್ಮಿ ಇದೆಯಾ. ಒಂದೊಂದ್ಸಲ ಶೇಪ್ ತೆಗ್ದಿರ್ತೀವಲ್ಲ, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗೋಲ್ಲ, ಸ್ವಲ್ಪ ಮೇಲೆ ಕೆಳಗೆ ಆಗುತ್ತೆ. ಅದು ನೋಡಿಕೊಂಡು ಇದು ಮಾಡ್ಕೊಳ್ಳಿ. ಆಮೇಲೆ ಮತ್ತೆ ಉಲ್ಟಾ ಸೀದಾ ನೋಡ್ಕೊಳ್ಳಿ, ಎರಡೂ ಅಷ್ಟೇ ಉಲ್ಟಾ ಸೀದಾ ಮಾಡ್ಕೊಂಡಾದ್ಮೇಲೆ ಅವಾಗ ನಮ್ಗೆ ಹಿಂದೆ ಮುಂದೆ ಗೊತ್ತಾಗುತ್ತೆ. ಆವಾಗ ಬ್ಲೌಸ್ ಪೀಸು ಕಟ್ ಮಾಡಿರ್ತೀವಲ್ಲ ಸ್ಲೀವ್ಸು, ಅದ್ರ ಮೇಲೆ ಇಟ್ಕೊಂಡು ಅದ್ರ ಮೇಲೆ ಮಧ್ಯೆ ನಾವು ಏನು ಓಪನ್ ಮಾಡಿದ್ದೀವಲ್ಲ ಸುತ್ತ ಸ್ಟಿಚ್ ಹಾಕ್ಕೊಂಡು ಇನ್ನೌಟ್ ಮಾಡ್ಕೋಬೇಕು. ಇದೊಂಥರ ಚೆನ್ನಾಗಿರುತ್ತೆ, ಒಂಥರ ಬ್ಯೂಟಿಫುಲ್ ಆಗಿದೆ ಡಿಸೈನು. ಏನಾದರೂ ಡಿಸೈನ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇದು ಇನ್ನೂ ಬೇರೆ ಡಿಸೈನ್ ಸೆಲೆಕ್ಟ್ ಮಾಡಿದೆ. ಅದು ಜಾಸ್ತಿ ಹೆವಿ ಟೈಮ್ ತೊಗೊಳುತ್ತೆ. ಸದ್ಯಕ್ಕೆ ಸಿಂಪಲ್ ಡಿಸೈನ್ ಸಾಕು. ಆಮೇಲೆ ಹಿಂದೆ ಏನೂ ಡಿಸೈನ್ ಮಾಡಿಲ್ಲ, ನಾನು ಬರೀ ಪೈಪಿಂಗ್ ಅಷ್ಟೇ ಇಟ್ಟಿದ್ದೀನಿ ಬ್ಯಾಕಿಗೆ. ಹಂಗಾಗಿ ಸ್ಲೀವ್ಸ್ ಗ್ರ್ಯಾಂಡ್ ಮಾಡಿಬಿಟ್ರೆ ಬ್ಯಾಕ್ ಡಲ್ ಆಗಿಬಿಡುತ್ತೆ ಅಂದ್ಬಿಟ್ಟು ಪೈಪಿಂಗಿಗೆ ಸಾಕು ಇಷ್ಟೇ ಅಂದ್ಬಿಟ್ಟು ಈ ಡಿಸೈನ್ ಸೆಲೆಕ್ಟ್ ಮಾಡಿದ್ದೀನಿ. ಇವಾಗ ಇದನ್ನು ಸುತ್ತ ಸ್ಟಿಚ್ಚಿಂಗ್ ಹಾಕ್ಕೊಂಡಾದ್ಮೇಲೆ ನಾನು ಹೇಳ್ದಾಗೆ ಒಂದು ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೋಬೇಕು. ಕಟ್ ಮಾಡಿಕೊಂಡು ಮಧ್ಯೆ ಬಟ್ಟೆ ಇರುತ್ತಲ್ಲ, ಎರಡನ್ನೂ ಕಟ್ ಮಾಡಿಬಿಡಬೇಕು. ಆಮೇಲೆ ಅದನ್ನು ಇನ್ನೌಟ್ ಮಾಡ್ಕೋಬೇಕು. ಇನ್ನೌಟ್ ಮಾಡ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡು ಲೈನಿಂಗ್ ಮೇಲೆ, ಆಮೇಲೆ ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಮತ್ತೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೋಬೇಕು. ನಾನು ಆಲ್ರೆಡಿ ಹಿಂದೆ ಪೀಸಿಯಾಗಿ ಇನ್ನೌಟ್ ಮಾಡ್ತೀವಲ್ಲ ಅದೇ ರೀತಿಯೇ ಇದು ಡಿಸೈನ್ ಇರೋದ್ರಿಂದ ಇನ್ನೌಟ್ ಮಾಡ್ಕೊಳ್ಳೇಬೇಕು. ಮತ್ತು ಕೆಳಗಡೆ ಬಂದುಬಿಟ್ಟು ಹಂಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದೆ. ನಿಮ್ಗೆ ಎಮ್ಮಿಂಗ್ ಬೇಕು ಅಂದರೂ ನೀವು ಎಮ್ಮಿಂಗ್ ಮಾಡ್ಕೋಬೋದು, ತೊಂದರೆ ಏನಿಲ್ಲ. ನಾನು ಎಮ್ಮಿಂಗ್ ಏನು ಮಾಡಿಲ್ಲ, ಬರೀ ಸ್ಟಿಚ್ಚಿಂಗೆ ಕೆಳಗಡೆನೂ ಹಾಗೆ ಸ್ಟಿಚ್ ಮಾಡಿಕೊಂಡೆ. ಇವಾಗ ನೋಡಿ ಫಸ್ಟ್ ಮಧ್ಯದಲ್ಲಿ ಅದು ಸ್ಟಿಚ್ ಆದಮೇಲೆ ಅದನ್ನ ತೆಗೆದು ಬಿಡ್ತಾಯಿದ್ದೀನಿ. ಎಕ್ಸ್ಟ್ರಾ ಬಟ್ಟೆ ಇತ್ತಲ್ಲ ಕೆಳಗಡೆ ಬ್ಲೌಸ್ ಪೀಸು ತೆಗೆದುಬಿಟ್ಟು ಇವಾಗ ನ್ಯಾಚ್ ಹಾಕ್ಕೋಬೇಕು ನೀಟಾಗಿ. ನ್ಯಾಚ್ ಹಾಕ್ಕೊಂಡಾದ್ಮೇಲೆ ಉಲ್ಟಾ ತಿರುಗಿಸ್ಕೋಬೇಕು. ನ್ಯಾಚ್ ಹಾಕಲಿಲ್ಲ ಅಂದರೆ ನಾವು ಉಲ್ಟಾ ತಿರುಗಿಸಿದಾಗ ಅದು ನೀಟಾಗಿ ಕೂರಲ್ಲ, ಶೇಪ್ ನೀಟಾಗಿ ಕೂರೋದಿಲ್ಲ. ಈ ಥರ ಸುತ್ತ ನ್ಯಾಚ್ ಹಾಕ್ಕೊಂಡ್ರೆ ನಾವು ಉಲ್ಟಾ ತಿರುಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ಆವಾಗ ನಾವು ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ಫಿನಿಶಿಂಗ್ ಆಗಿರುತ್ತೆ, ಓಕೆನಾ. ಇಲ್ಲಾಂದರೆ ಒಂಥರ ಸುಕ್ ಥರ ಇರುತ್ತೆ. ಅವಾಗ ನಾವು ಮತ್ತೆ ಬಟರ್ಫ್ಲೈ ಡಿಸೈನ್ ಇಟ್ಟರು ಚೆನ್ನಾಗಿ ಕಾಣಿಸಲ್ಲ, ಆಮೇಲೆ ಗುಪ್ಪೆ ಥರ ಆಗಿಬಿಡುತ್ತೆ. ಹಂಗಾಗಿ ಈ ಥರ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನೀಟಾಗಿ ಫಿನಿಶಿಂಗಾಗಿ ಕೂತ್ಕೊಳ್ಳುತ್ತೆ. ನೋಡಿ ಫಸ್ಟಿಗೆ ಈ ಥರ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಬಿಡಿ. ಆಮೇಲೆ ಬೇಕಾದ್ರೆ ಬ್ಲೌಸ್ ಮೇಲೆ ಒಂದು ತಿರುಗಿಸ್ಕೊಂಡು ಒಂದು ಹೊಲಿಗೆ ಹಾಕ್ಕೊಂಡ್ರೆ ಸಾಕು, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ, ಓಕೆನಾ. ಈ ರೀತಿ ಫಸ್ಟ್ಗೆ ಸ್ಟಿಚ್ ಮಾಡ್ಕೋಬೇಕು. ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ, ಹಾಗೆ ಲೈನಿಂಗ್ ಮೇಲೇ ಬರಬೇಕು ಸ್ಟಿಚಿಂಗು. ಅದನ್ನು ಸ್ವಲ್ಪ ನಿಧಾನಕ್ಕೆ ತಿರುಗಿಸಿ ಮಾಡ್ಕೊಳ್ಳಿ, ಯಾಕೆಂದರೆ ಮಧ್ಯದಲ್ಲಿ ಓಪನ್ ಮಾಡಿರ್ತೀವಲ್ಲ, ಹಂಗಾಗಿ ಸ್ವಲ್ಪ ತಿರುಗಿಸ್ಕೊಂಡು ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು. ಒಂದೇ ಸಮ ಇದು ಮಾಡೋದಕ್ಕಾಗಲ್ಲ, ಯಾಕೆಂದರೆ ಅದು ಲೈನಿಂಗ್ನು ತಿರುಗಿಸ್ಕೋಬೇಕು ಮತ್ತು ನಮಗೆ ಲೈನಿಂಗ್ ಬಟ್ಟೆ ಮೇಲೆ ಸ್ಟಿಚ್ ಬರಬೇಕು, ಮಾಮೂಲಿ ಬ್ಲೌಸ್ ಪೀಸ್ ಮೇಲೆಲ್ಲ. ಆವಾಗ ಅದು ಲೈನಿಂಗ್ ಮೇಲೆ ಬಂದಾಗ ಅದನ್ನ ಉಲ್ಟಾ ತಿರುಗಿಸಿದಾಗ ನೀಟಾಗಿ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ಡಿಸೈನು. ಆ ಶೇಪ್ನ ನೀವೇನು ಶೇಪ್ ಕಟ್ ಮಾಡಿದ್ದೀವಲ್ಲ ಡಿಸೈನು, ಆ ಶೇಪು. ಇಲ್ಲ ಅಂದರೆ ಏನಾಗುತ್ತೆ, ಸುಕ್ ಥರ ಆಗಿಬಿಡುತ್ತೆ. ನಾನು ಆಗಲೇ ಹೇಳ್ದಾಗೆ ಸುಕ್ಕಾಗೋ ಬದಲು ಈ ಥರ ನಿಧಾನಕ್ಕೆ ಸ್ಟಿಚ್ ಮಾಡಿಕೊಂಡು ಉಲ್ಟಾ ತಿರುಗಿಸ್ಕೊಳ್ಳಿ, ಆಗ ನೀಟಾಗಿ ಬರುತ್ತೆ. ಮತ್ತು ಅದ್ರ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ಕೆಲವರು ಅದಕ್ಕೆಲ್ಲ ಲೇಸ್ ಕೊಡ್ತಾರೆ, ನಾನು ಇದು ಲೇಸ್ ಕೊಟ್ಟಿಲ್ಲ, ಪೈಪಿಂಗ್ಗೆ ಕೊಡೋಣ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪರ್ಪಲ್ ಕಲರ್ ಬಟ್ಟೆ ಆಲ್ರೆಡಿ ಎತ್ಕೊಂಡಿದ್ದೀನಿ ಜಾಸ್ತಿ ಪೈಪಿಂಗ್ ಕೊಡೋಕ್ಕೆ ಅಂತಲೇ. ಅದರಲ್ಲೇ ಪೈಪಿಂಗ್ ಕೊಟ್ಬಿಟ್ಟು ಮತ್ತೆ ಒಂದು ಬಟರ್ಫ್ಲೈ ಥರ ಚಿಕ್ಕದಾಗಿ ಕೊಟ್ಟರೆ ಚೆನ್ನಾಗಿರುತ್ತೆ. ಬರಿಗೆ ಓಪನ್ ಆಗಿದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟಿದ್ದೆ. ನಾನೇನು ಮಾಡಿದೆ, ಅದಕ್ಕೆ ಪೈಪಿಂಗ್ ಎಲ್ಲ ಸ್ಟಿಚ್ ಮಾಡಿಬಿಟ್ಟು ಆಮೇಲೆ ಆ ಬಟರ್ಫ್ಲೈ ಥರ ರೆಡಿ ಮಾಡ್ಕೋಬೇಕು. ಅದೇನಿಲ್ಲ, ನಮಗೆ ಎಷ್ಟು ಸೈಜ್ ಬೇಕು ಅಷ್ಟರಲ್ಲಿ ಮಾಡ್ಕೋಬೋದು. ಏನು ಚಿಕ್ಕದಾಗಾದ್ರೆ ಚಿಕ್ಕದು, ದೊಡ್ಡದಾಗಿರೋ ದೊಡ್ಡದು. ಕೆಲವರು ಅದಕ್ಕೆ ಓಪನಾಗಿ ಕಾಣಿಸ್ಲೇಬಾರ್ದು ಅಂತ ಕ್ಲೋಸ್ ಮಾಡಿಸ್ಬಿಡ್ತಾರೆ ಡಿಸೈನ್ ಮಾಡಿಸಿ. ಅದ್ರ ಬದಲು ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ, ಒಂಥರ ಡಿಸೈನಾಗಿ ಕಾಣಿಸುತ್ತೆ. ಫಸ್ಟ್ಗೆ ನಾನು ಈ ಥರ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಆಮೇಲೆ ಇದಕ್ಕೆ ಪೈಪಿಂಗ್ನ ರೆಡಿ ಮಾಡ್ಕೋಬೇಕಾಗುತ್ತೆ, ಓಕೆನಾ. ಪೈಪಿಂಗ್ ಬಟ್ಟೆ ತೊಗೊಂಡ್ರೆ ನೀವು ಕ್ರಾಸ್ ಪಟ್ಟಿ ತೊಗೊಳ್ಳಿ. ಕ್ರಾಸ್ ಪಟ್ಟಿನ ಫಸ್ಟು ಒಂದು ಫೋಲ್ಡ್ ಮಾಡ್ಕೊಂಬಿಡ್ಬೇಕು, ಫೋಲ್ಡಿಂಗು ಯಾವುದೇ ಆದರೂ ಅಷ್ಟೇ. ಅಂದರೆ ಮಾಮೂಲಿ ಈ ಥರದ್ದು ಇನ್ನೌಟ್ ಪೈಪಿಂಗಾದರೆ ಮಾತ್ರ ಫೋಲ್ಡ್ ಮಾಡ್ಕೋಬೇಕು. ಮಾಮೂಲಿ ಪೈಪಿಂಗ್ ಏನು ಅದನ್ನು ಇನ್ನೌಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಓಕೆನಾ. ಇದಾದಮೇಲೆ ಇವಾಗ ಸುತ್ತ ಒಂದು ಸ್ಟಿಚ್ ಹಾಕ್ಕೊಂಬಿಟ್ಟು ಕೆಳಗಡೆ ಬಂದು ನಾನು ಎಮ್ಮಿಂಗ್ ಏನು ಮಾಡಲ್ಲ, ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ ಕೆಳಗಡೆ. ನೀವು ಬೇಕು ಅಂದರೆ ಎಮ್ಮಿಂಗ್ ಬೇಕಾದರೂ ಮಾಡ್ಕೋಬೋದು, ಇಲ್ಲ ಇದೇ ರೀತಿ ಬೇಕಾದರೆ ಅದೇ ಕಲರ್ ದಾರ ಹಾಕ್ಕೊಂಡು ಸ್ಟಿಚ್ ಮಾಡ್ಕೋಬೋದು.
ಒಬ್ಬೊಬ್ಬರಿಗೆ ಅದೇ ಸ್ಟಿಚಿಂಗ್ ಹಾಕೋದು ಬೇಡ, ನಮಗೆ ಎಮ್ಮಿಂಗೇ ಬೇಕು ಅನ್ನೋರು ಇದ್ದಾರೆ. ಕೆಲವರು ಇಲ್ಲ ಬಿಡಿ ಸ್ಟಿಚಿಂಗ್ ಆದರೂ ಚೆನ್ನಾಗಿರುತ್ತೆ ಅಂತ ಹೇಳೋರು ಇದ್ದಾರೆ. ಓಕೆನಾ. ಎಲ್ಲ ಥರದ ಕಸ್ಟಮರ್ಸ್ನು ನಾವು ನೋಡ್ತಾನೆ ಇರ್ತೀವಿ. ಒಬ್ಬೊಬ್ರ ಮನಸ್ಥಿತಿ ಒಂದೊಂದು ಥರ ಇರುತ್ತೆ. ಓಕೆನಾ. ಅದು ಅವ್ರಿಗೆ ತಕ್ಕನಾಗಿ ನಮಗೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಅನ್ನೋ ರೀತಿ ನಾವು ಸ್ಟಿಚ್ ಮಾಡಿಕೊಡ್ಬೇಕು. ಇವಾಗ ಇದು ಎಮ್ಮಿಂಗ್ ಬೇಕು ಅನ್ನೋರ ಥರ ಆದರೆ ಎಮ್ಮಿಂಗೇ ಮಾಡಿಕೊಡಿ, ಇಲ್ಲ ಸ್ಟಿಚ್ ಮಾಡಿದ್ರೆ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅನ್ನೋರಾದರೆ ಸ್ಟಿಚ್ ಮಾಡಿಕೊಡಿ, ಆಯಿತಾ. ಆಮೇಲೆ ಇವಾಗ ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಎಕ್ಸ್ಟ್ರಾ ಬಟ್ಟೆ ಏನಿದೆ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೋಬೇಕು. ನಾವು ಎಲ್ಲೆಲ್ಲಿ ನ್ಯಾಚ್ ಹಾಕಿದ್ದೀವಿ ಅಲ್ಲೆಲ್ಲ ನ್ಯಾಚ್ ಹಾಕ್ಕೊಂಡು ಇದು ರೆಡಿ ಆಗುತ್ತೆ. ಇದಕ್ಕೆ ನಾವು ಅದಕ್ಕೆ ಪೈಪಿಂಗ್ ಕೊಡಬೇಕು. ಪೈಪಿಂಗ್ ಕೊಟ್ಟಾದಮೇಲೆ ಆಮೇಲೆ ನಾನು ಬಟರ್ಫ್ಲೈ ಥರ ರೆಡಿ ಮಾಡೋದು. ಆಮೇಲೆ ಈಗ ಫಸ್ಟಿಗೆ ನಾವು ಪೈಪಿಂಗ್ ಕೊಟ್ಬಿಡೋಣ. ಪೈಪಿಂಗ್ ಪೀಸ್ ತೊಗೊಂಡು, ಅಂದರೆ ಅದೇ ಪರ್ಪಲ್ ಕಲರ್ ಸೀರೆ ಕಲರ್ ಬರುತ್ತೆ, ಅದರಲ್ಲಿ ಎಕ್ಸ್ಟ್ರಾ ಪಾಲಿಸ್ಟರ್ ಬಟ್ಟೆ ತೊಗೊಂಡಿದ್ದೀನಿ ನಾನು ಪೈಪಿಂಗಿಗೆ ಅಂತಲೇ. ಅದನ್ನು ಇವಾಗ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಈ ಥರ ಕೆಳಗಡೆ ಫೋಲ್ಡ್ ಮಾಡ್ಕೊಂಬಿಡ್ಬೇಕು. ನಾನು ಆಗಲೇ ಹೇಳಿದ್ನಲ್ಲ, ನಿಮಗೆ ಸ್ಟಿಚಿಂಗ್ ಬೇಕಂದರೆ ಸ್ಟಿಚಿಂಗ್ ಹಾಕ್ಕೊಳ್ಳಿ, ಇಲ್ಲ ಎಮ್ಮಿಂಗ್ ಬೇಕಂದರೆ ಎಮ್ಮಿಂಗ್ ಮಾಡ್ಕೋಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ನಾನಿಲ್ಲಿ ಸ್ಟಿಚಿಂಗೇ ಹಾಕ್ಕೋತಾ ಇದ್ದೀನಿ, ಎಮ್ಮಿಂಗ್ ಏನು ಮಾಡ್ತಾಯಿಲ್ಲ. ಅದೇ ಕಲರ್ದು, ಆಮೇಲೆ ನಮ್ಮದೇ ಆಗಿರೋದ್ರಿಂದ ಅಡ್ಜಸ್ಟ್ ಆಗುತ್ತೆ, ಅಷ್ಟೇನು ತೊಂದರೆ ಏನಿಲ್ಲ. ಹಾಗಾಗಿ ಸ್ಟಿಚಿಂಗ್ ಹಾಕ್ಕೊಂಡಾದ್ಮೇಲೆ ಈಗ ಪೈಪಿಂಗ್ ಕೊಡೋಣ. ಪೈಪಿಂಗಿಗೆ ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ದೀನಿ ಅನ್ನಲ್ಲ, ಅದು ಕ್ರಾಸ್ ಪಟ್ಟಿನೇ ತೊಗೊಳ್ಳಿ. ಆಲ್ರೆಡಿ ನಾನು ಕಟ್ ಮಾಡಿ ಇಕ್ಕಿದ್ದೀನಿ ನೋಡಿ. ಇವಾಗ ಅದನ್ನು ಮತ್ತು ಇದು ಬಂದ್ಬಿಟ್ಟು ಬಟರ್ಫ್ಲೈಗೆ ಮಧ್ಯ ಬರುತ್ತಲ್ಲ, ಆ ಬಟರ್ಫ್ಲೈಗೆ ಒಂದು ಫೋಲ್ಡ್ ಮಾಡಿ 1.5 ಇಂಚ್ ತೊಗೊಂಡಿದ್ದೀನಿ. ಅದನ್ನು ಫೋಲ್ಡ್ ಮಾಡಿದ್ರೆ 1.5 ಇಂಚ್ ಬರೋ ಥರ ಫೋಲ್ಡ್ ಮಾಡಿದ್ದೀನಿ. ಫೋಲ್ಡ್ ಮಾಡಿಬಿಟ್ಟು ಇವಾಗ ಅದನ್ನು 2 ಭಾಗ ಮಾಡ್ಕೊತೀನಿ. ಇದಕ್ಕೆ 2 ಸ್ಲೀವ್ಸಿಗೆ ಬೇಕಲ್ಲ, 2 ಭಾಗ ಮಾಡಿಬಿಟ್ಟು ಅದೇನಿಲ್ಲ ಉಲ್ಟಾ ತಿರುಗಿಸ್ಬಿಟ್ಟಿದ್ದೆ. ಮಧ್ಯದಲ್ಲೊಂದು ಟ್ಯಾಗ್ ದಾರ ಸುತ್ತಬಿಟ್ರೆ ಅಲ್ಲಿಗೆ ಬೇಕಾದ್ರೆ ಒಂದು ಬಟನ್ ಇಟ್ಕೋಬೋದು, ಇಲ್ಲ ಹಾಗೇನೂ ಬಿಡ್ಬೋದು, ತೊಂದರೆ ಏನಿಲ್ಲ. ಬಟನ್ ಇಟ್ಕೊಳ್ಳೇಬೇಕು ಅಂತೇನಿಲ್ಲ. ಬಟನ್ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲ ಅಂದರೆ ಏನು ಪರವಾಗಿಲ್ಲ, ಹಾಗೆ ಇದ್ರೂ ಚೆನ್ನಾಗಿರುತ್ತೆ. ಓಕೆನಾ. ಆಮೇಲೆ ಇವಾಗ ಇದನ್ನ ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು, ಏನಿಲ್ಲ ಅದು ನಾನು ಹೇಳ್ದಂಗೆ ದಾರ ಹಾಕ್ಬಿಟ್ಟಿದ್ದೆ, ಅದಕ್ಕೆ ಒಂದು ದಾರ ಸುತ್ಕೊಂಬಿಡಿ. ಮಧ್ಯದಲ್ಲಿ ಒಂಥರ ಬಟರ್ಫ್ಲೈ ಥರ ಹಿಂಗೆ ಜೋಡಿಸ್ಕೊಂಬಿಟ್ಟು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಅದನ್ನ ಒಂದೇ ಥರ ಗುಪ್ಪೆ ಥರ ಮಾಡ್ಕೊಳ್ಳಿ ಮಧ್ಯದಲ್ಲಿ. ಆವಾಗ ಅದ್ರ ಮೇಲೆ ದಾರ ಸುತ್ತಬಿಡಿ. ನಾನು ಪೈಪಿಂಗ್ ಪೀಸ್ನ ಫಸ್ಟ್ ಒಂದು ಸೈಡು ಸ್ಟಿಚ್ ಮಾಡ್ಕೊಂಬಿಡಿ. ಆಮೇಲೆ ಅದನ್ನು ಉಲ್ಟಾ ಇಟ್ಕೋಬೇಕು. ಬ್ಲೌಸ್ ಪೀಸ್ನ ಉಲ್ಟಾ ಇಟ್ಕೊಂಡು ಅದನ್ನು ನಾವು ಪಾಯಿಂಟ್ ಒಳಗೆ ಹಾಕಿರ್ತೀವಿ ಅದ್ರ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅದೇ ಇದರಲ್ಲಿರೋ ಮೆಥಡು, ನಾನು ಹೇಳ್ದಂಗೆ ಇನ್ನೌಟಲ್ಲಿ ಇರೋ ಮೆಥಡ್. ಅದನ್ನೇ ನೀಟಾಗಿ ತುದಿಗೆ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಬರುತ್ತೆ, ಒಂಚೂರು ರಿಂಕಲ್ಸ್ ಬರೋಲ್ಲ, ಏನಿಲ್ಲ. ಸ್ವಲ್ಪ ತಾಳ್ಮೆಯಿಂದ ನಿಧಾನಕ್ಕೆ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ. ಬೇರೆ ಪೈಪಿಂಗೆಲ್ಲ ಈ ಥರ ಸ್ಟಿಚ್ ಮಾಡಿ ಫೋಲ್ಡ್ ಮಾಡಿ ಅವೆಲ್ಲ ಏನಿಲ್ಲ. ಒಂದೊಳಗೆ ಹಾಕ್ಕೊಂಬಿಟ್ಟು ಮತ್ತೆ ಇಟ್ಬಿಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಟ್ರೆ ನೀಟಾಗಿ ಫಿನಿಶಿಂಗಾಗಿ ಬರುತ್ತೆ. ಪೈಪಿಂಗು ಥ್ರೆಡ್ ಪೈಪಿಂಗಿಂತನೂ ಸಣ್ಣದಾಗಿ ಬರುತ್ತೆ. ಓಕೆನಾ. ನಾನಿಲ್ಲಿ ಸ್ಟಿಚ್ ಮಾಡ್ತಾ ಇದ್ದೀನಲ್ಲ, ಈ ರೀತಿ ಮೊದಲು ಸ್ಟಿಚ್ ಮಾಡ್ಕೊಂಬಿಡ್ಬೇಕು ಫುಲ್ಲು. ನೀವು ಬೇಕು ಅಂದರೆ ಡಬ್ಬ ಸ್ಟಿಚ್ಚು ಬೇಕಾದರೆ ಹಾಕ್ಕೋಬೋದು. ಓಕೆನಾ. ಈ ರೀತಿ ನೀಟಾಗಿ ಹಾಕ್ಕೊಂಡಾದ್ಮೇಲೆ ಆ ಕಡೆ ಮೂಲೆಯಲ್ಲಿ ಈ ಕಡೆ ಮೂಲೆಯಲ್ಲಿ ನ್ಯಾಚ್ ಹಾಕ್ಕೊಂಬಿಡಿ. ನ್ಯಾಚ್ ಹಾಕ್ಕೊಂಡಾದ್ಮೇಲೆ ತಿರುಗಿಸ್ಕೋಬೇಕು. ನಾನು ಹೇಳಿದ್ನಲ್ಲ, ಅದನ್ನ ಈ ರೀತಿ ತಿರುಗಿಸ್ಕೊಂಡು ಪೈಪಿಂಗ್ನ ಸಣ್ಣದಾಗಿ ಕೊಡಿ. ಇವಾಗ ಆಗಲೇ ಬ್ಲೌಸ್ ಪೀಸ್ಗೆ ಎಲ್ಲ ಸ್ಟಿಚ್ ಮಾಡ್ತೀವಲ್ಲ, ಸೇಮ್ ಅದೇ ಮೆಥಡೇ. ಅದನ್ನು ನೀಟಾಗಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳ್ಳಿ. ಅವಾಗೇನಾಗುತ್ತೆ, ಅದು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಆಮೇಲೆ ಇದು ಎಕ್ಸ್ಟ್ರಾ ಪೀಸ್ ತೊಗೊಂಡಿದ್ವಲ್ಲ ಬಟರ್ಫ್ಲೈ ಕೊಡೋದಕ್ಕೆ, ಅದನ್ನು ಉಲ್ಟಾ ತಿರುಗಿಸ್ಬಿಟ್ಟು ಆಲ್ರೆಡಿ ದಾರ ಸುತ್ತಬಿಟ್ಟು ಇಟ್ಕೊಂಡಿದ್ದೀವಿ, ಅದನ್ನು ಕರೆಕ್ಟಾಗಿ ಅದು ಮಧ್ಯೆ ಇಟ್ಟು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ. ಒಂಥರ ಬ್ಯೂಟಿಫುಲ್ಲಾಗಿರುತ್ತೆ ಈ ಡಿಸೈನು. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು ಫ್ರೆಂಡ್ಸ್. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಫುಲ್ ವೀಡಿಯೋ ನೋಡಿ, ಎಂಕರೇಜ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ನೋಡಿ ಈ ರೀತಿ ಆದಮೇಲೆ ನೀಟಾಗಿ ಅದ್ರ ಮೇಲೆ ಒಂದು ಡಬಲ್ ಸ್ಟಿಚ್ಚು ಹಾಕೋತಾ ಇದ್ದೀನಿ. ಡಬಲ್ ಸ್ಟಿಚ್ ಹಾಕಿದ್ರೆ ಒಂಥರ ಸ್ಟಿಫ್ ಆಗಿರುತ್ತೆ. ಯಾವುದೇ ಆದರೂ ಅಷ್ಟೇ, ಕೆಳಗಡೆ ಎಮ್ಮಿಂಗ್ ಪಟ್ಟಿ ಇರುತ್ತಲ್ಲ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ ಡಬಲ್ ಸ್ಟಿಚ್ ಹಾಕೋದ್ರಿಂದ. ಕೆಲವರು ಎಮ್ಮಿಂಗ್ ಮಾಡಿಸ್ಕೋತಾರೆ, ಅದು ಡಬಲ್ ಸ್ಟಿಚ್ ಕಾಣಿಸೋದು ಬೇಡ ಅಂತ. ನಮ್ಮ ಹತ್ರ ಏನು ಯಾರೂ ಆ ಥರ ಹೇಳಲ್ಲ. ನಾನು ಸ್ಟಿಚಿಂಗೇ ಜಾಸ್ತಿ ಹಾಕೋದು. ಇದು ನಮ್ಮದು ಅಂತಲ್ಲ, ಬೇರೆಯವ್ರದ್ದಾದ್ರೂ ನಾನು ಹಿಂಗೆ ಮಾಡೋದು. ನೋಡಿ ಈ ರೀತಿ ಬರುತ್ತೆ ಸ್ಲೀವ್ಸ್. ತುಂಬ ಚೆನ್ನಾಗಿ ಬಂದಿದೆಯಲ್ಲ ಫ್ರೆಂಡ್ಸ್, ಬ್ಯೂಟಿಫುಲ್ಲಾಗಿದೆ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ತುಂಬ ಬ್ಯೂಟಿಫುಲ್ಲಾಗಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.